ಟು ಚೆನ್ನಕೇಶವ ಫಾರ್ಮ್ ಅಂಡ್ ನರ್ಸರಿ. ನೋಡಿ, ಇದು ಕೋಕೋ ಗಿಡ. ಇದನ್ನ ತೆಂಗಿನ ಗಿಡ ಹಾಗೂ ಅಡಿಕೆ ಗಿಡಗಳ ಮಧ್ಯೆ ಬೆಳೆಸ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ಇದ್ರ ಎಲೆಗಳು ತುಂಬಾ ಉದುರುಬಿಟ್ಟು ನಮ್ಮ ತೋಟದಲ್ಲೆಲ್ಲ ಗೊಬ್ಬರನೂ ಆಗುತ್ತೆ. ಈ ಕೋಕೋ ಹಣ್ಣುಗಳು ಈ ತರ ಹಣ್ಣಾದ್ಮೇಲೆ ಇದನ್ನ ಒಡೆದ್ಬಿಟ್ಟು ಒಣಗಿಸೋದಷ್ಟೇ. ಈ ಕೋಕೋ ಬೀಜ ಚಾಕ್ಲೇಟ್ಗೆ, ಐಸ್ ಕ್ರೀಮ್ಗೆ ಎಲ್ಲ ಬಳಕೆ ಮಾಡ್ತಾರೆ. ಈ ಕೋಕೋ ಗಿಡಗಳನ್ನ ತೆಂಗು ಹಾಗೂ ಅಡಿಕೆ ಗಿಡದ ಮಧ್ಯೆ ಬೆಳೆದ್ರೆ ಈ ಎಲೆ ತುಂಬಾ ಉದ್ರಿ ಕಳೆ ಹುಟ್ಟೋದು ಕಡಿಮೆ ಆಗುತ್ತೆ. ಮತ್ತೆ ಈ ಎಲೆಗಳಿಂದ ಒಳ್ಳೆ ಗೊಬ್ಬರ ಆಗುತ್ತೆ. ನರ್ಸರಿ. ನಮ್ಮ ತೋಟದಲ್ಲಿ ಕೋಕೋ ಕಾಯಿಗಳೆಲ್ಲ ಹಣ್ಣಾಗಿದ್ವು. ಇದನ್ನೆಲ್ಲ ಕಿತ್ಕೊಂಡ್ಬಂದ್ಬಿಟ್ಟು ಹೊಡೆದ್ಬಿಟ್ಟು ಇದನ್ನ ಬೀಜ ಎಲ್ಲ ಒಂದು ಕಡೆ ಹಾಕತ್ತಾರೆ. ಈ ಥರ ಹೊಡೆದಿದ್ದು ಬೀಜ ಎಲ್ಲ ಒಂದು ಡಬ್ಬಿಗೆ ಹಾಕಿ, ಮಂಕ್ರಿಗ ಡಬ್ಬಿಗೆ ಹಾಕಿ ಇಟ್ಬಿಟ್ಟು ಡೈಲಿ ತಿರುಗಿಸ್ತಿರ್ಬೇಕು ಕೈಯಲ್ಲಿ ಅಂತ. ಇದ್ರ ನೀರು ಅಂಶ ಎಲ್ಲ ಆಚೆ ಹೋದ್ಮೇಲೆ ಒಂದು 4 ದಿವಸ ಒಣಗಿಸೋದಷ್ಟೇ ಇದ್ರ ಕೆಲಸ. First